ರಾಜ್ಯದಲ್ಲಿ ಜಾತಿ ಗಣತಿ ಬಹಳ ವಿಳಂಬ ಆಗ್ತಾ ಇದೆ. ಸೆಪ್ಟೆಂಬರ್ 22ರಿಂದ ಅಕ್ಟೋಬರ್ 7ನೇ ತಾರೀಕಿನ ಒಳಗೆ ನಡಿಬೇಕಾಗಿರೋ ಅಂತ ಜಾತಿ ಗಣತಿಯಲ್ಲಿ ಈಗ ವಿಳಂಬ ಆಗ್ತಾ ಇದೆ. ಈ ಹಿನ್ನೆಲೆಯಲ್ಲಿ ರಾಜ್ಯದ ಮುಖ್ಯಮಂತ್ರಿ ಮೀಟಿಂಗ್ ಮಾಡ್ತಾ ಇದ್ದಾರೆ. ಜಿಲ್ಲಾಧಿಕಾರಿಗಳ ಜೊತೆ ಸಿಎಂ ಸಿದ್ದರಾಮಯ್ಯ ಸಭೆಯನ್ನು ನಡೆಸ್ತಾ ಇದ್ದಾರೆ. ಸಿಎಂ ಗೃಹ ಕಚೇರಿ ಕೃಷ್ಣಾದಲ್ಲಿ ಈ ಸಭೆ ನಡೀತಾ ಇದೆ. ವಿಡಿಯೋ ಕಾನ್ಫರೆನ್ಸ್ ಮೂಲಕ ಎಲ್ಲಾ ಜಿಲ್ಲೆಯ ಜಿಲ್ಲಾಧಿಕಾರಿಗಳು ಕೂಡ ಭಾಗಿಯಾಗಿದ್ದಾರೆ. ಗಣತಿಯ ವೇಗವನ್ನು ಹೆಚ್ಚಿಸೋಕೆ ಸಿಎಂ ಸಿದ್ದರಾಮಯ್ಯ ಸೂಚನೆಯನ್ನ ಕೊಟ್ಟಿದ್ದಾರೆ. ತಾಂತ್ರಿಕ ಸಮಸ್ಯೆಗಳ ಇತ್ಯರ್ಥಕ್ಕೆ ಸೂಚನೆಯನ್ನು ನೀಡಿದ್ದಾರೆ ಸಿಎಂ. ವಿಡಿಯೋ ಕಾನ್ಫರೆನ್ಸ್ ಮೂಲಕ ಸಭೆ ನಡೀತಾ ಇದೆ. ಸಭೆಯನ್ನು ನಡೆಸ್ತಾ ಇದ್ದಾರೆ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ. ವೇಗವಾಗಿ ಸಮೀಕ್ಷೆಯನ್ನು ಪೂರ್ಣಗೊಳಿಸಲು ಸಿಎಂ ತಾಕೀತನ್ನ ಮಾಡಿದ್ದಾರೆ ಎಲ್ಲ ಅಧಿಕಾರಿಗಳು, ಪ್ರಮುಖವಾಗಿ ಜಿಲ್ಲೆಯ ಜಿಲ್ಲಾಧಿಕಾರಿಗಳಿಗೆ. ಯಾತಕ್ಕೋಸ್ಕರ ವಿಳಂಬ ಆಗ್ತಾ ಇದೆ? ಬೇಗ ಬೇಗ ಮಾಡಬೇಕು. ಅಕ್ಟೋಬರ್ 7ನೇ ತಾರೀಕು ಇಡೀ ರಾಜ್ಯದ ಅಷ್ಟೂ ಜನರ ಮಾಹಿತಿಯನ್ನು ಸಂಗ್ರಹ ಮಾಡಬೇಕು. ರಾಜ್ಯದಲ್ಲಿ ಈಗಾಗಲೇ ಸರ್ಕಾರಿ ಶಾಲೆಯ ಶಿಕ್ಷಕರುಗಳನ್ನು ಬಳಸಿಕೊಂಡು 1,75,000 ಸಂಖ್ಯೆಯಲ್ಲಿ ಇರುವಂಥ ಶಿಕ್ಷಕರನ್ನ ಬಳಸಿಕೊಂಡು ನಾವು ಈಗ ಗಣತಿಯನ್ನು ಆರಂಭ ಮಾಡಿದ್ದೇವೆ. ಗಣತಿ ಬೇಗ ಆಗಬೇಕು, ವೇಗವಾಗಿ ಆಗಬೇಕು, ಯಾವುದೇ ಕಾರಣಕ್ಕೂ ನಿಧಾನ ಆಗಬಾರ್ದು, ಮಂದಗತಿಯಲ್ಲಿ ಸಾಗಬಾರ್ದು ಅನ್ನೋ ತಾಕೀತನ್ನ ಖುದ್ದು ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮಾಡಿದ್ದಾರೆ. ಈ ಒಂದು ಸಭೆಗೆ ಇವತ್ತು ಸಚಿವ ಸಂಪುಟದ ಹಲವು ಸಹೋದ್ಯೋಗಿಗಳು ಭಾಗಿಯಾಗಿದ್ದಾರೆ. ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್. ಈಗ ನೇರ ಸಂಪರ್ಕಕ್ಕೆ ಜಾಯಿನ್ ಆಗಿದ್ದಾರೆ. ಮಂಜು, ನೋಡಿ, ಪ್ರಮುಖವಾಗಿ ಇವತ್ತು ಖುದ್ದು ಅಖಾಡಕ್ಕೆ ಇಳಿದಿದ್ದಾರೆ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು. ಹಿಂದುಳಿದ ಆಯೋಗದ ಮೂಲಕ ಆಗ್ತಾ ಇರುವಂತಹ ಸಮೀಕ್ಷೆಗೆ ವೇಗ ಕೊಡಬೇಕು ಅನ್ನೋ ಸೂಚನೆಯನ್ನ ಕೊಟ್ಟಿದ್ದಾರೆ. ಹಾಗಾದ್ರೆ ಇವತ್ತಿನ ಸಭೆಯ ಹೈಲೈಟ್ಸ್ ಬಗ್ಗೆ ಹೇಳೋದಾದ್ರೆ ಮಂಜುನಾಥ್. ಮಧುಸೂದನ್, ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷೆಯ ಒಂದು ಶೈಕ್ಷಣಿಕ, ಆರ್ಥಿಕ ಮತ್ತು ಸಾಮಾಜಿಕ ಒಂದು ಸಮೀಕ್ಷೆ ನಡೀತಾ ಇದೆ. ಇದು ಮಂದಗತಿಯಲ್ಲಿ ನಡೀತಾ ಇದೆ, ಆಮೆಗತಿಯಲ್ಲಿ ನಡೀತಾ ಇದೆ. ಯಾಕಂದ್ರೆ ಪ್ರಮುಖವಾಗಿ ಈ ಒಂದು ಏನು ಸರ್ವೆ ಸಂದರ್ಭದಲ್ಲಿ ಸಾಕಷ್ಟು ತಾಂತ್ರಿಕ ಅಡೆತಡೆಗಳು ಎದುರಾಗಿರುವಂತದ್ದು. ಸರ್ವರ್ ಪ್ರಾಬ್ಲಮ್ ಒಂದ್ ಕಡೆ ಆದ್ರೆ ಮಾಹಿತಿಗಳನ್ನ ಸಂಗ್ರಹ ಮಾಡಿ ಅದನ್ನ ಅಪ್ಲೋಡ್ ಮಾಡೋ ಸಂದರ್ಭದಲ್ಲಿ ಅದು ಕೂಡ ಸರಿಯಾಗಿ ಅಪ್ಲೋಡ್ ಆಗ್ತಿಲ್ಲ. ಜೊತೆಗೆ ಏನು ಈ ಒಂದು ತಾಂತ್ರಿಕ ಸಮಸ್ಯೆಗಳಿಂದ ಶಿಕ್ಷಕರು ಕೂಡ ಹೈರಾಣ ಆಗಿರುವಂತದ್ದು. ಜೊತೆಗೆ ಇದರಿಂದ ಒಂದಷ್ಟು ಶಿಕ್ಷಕರು ಕೂಡ ಹಿಂದೇಟ್ ಹಾಕಿರುವಂತದ್ದು. ರಾಜ್ಯ ಸರ್ಕಾರ ಮತ್ತೆ ಹಿಂದುಳಿದ ವರ್ಗಗಳ ಆಯೋಗ ಒಂದು ನಿರ್ದಿಷ್ಟ ಒಂದು ಗುರಿಯನ್ನು ಇಟ್ಕೊಂಡಿತ್ತು. ಏನು ಪ್ರತಿನಿತ್ಯ 20 ಲಕ್ಷಕ್ಕೂ ಹೆಚ್ಚು ಜನರನ್ನ ಸರ್ವೆ ಮಾಡಬೇಕು ಅನ್ನೋ ಒಂದು ಟಾರ್ಗೆಟ್ ಅನ್ನು ಇಟ್ಕೊಂಡಿತ್ತು. ಜೊತೆಗೆ 15 ದಿನಗಳಲ್ಲಿ ಈ ಒಂದು ಸಮೀಕ್ಷೆಯನ್ನು ಪೂರ್ಣಗೊಳಿಸಬೇಕು ಅಂತ ಹೇಳಿ ಹಿಂದುಳಿದ ವರ್ಗಗಳ ಆಯೋಗಕ್ಕೆ ಸರ್ಕಾರ ಸೂಚನೆ ಕೊಟ್ಟಿತ್ತು. ಆದ್ರೆ ಇಲ್ಲಿವರೆಗೂ ಕಳೆದ 4 ದಿನಗಳಿಂದಲೂ ಕೂಡ ಕೇವಲ 4-5 ಲಕ್ಷ ಒಂದು ಸಂಖ್ಯೆ ಮಾತ್ರ ಸರ್ವೆ ಆಗಿರುವಂತದ್ದು. ಆದ್ರೆ ಇಲ್ಲಿ ಒಂದಷ್ಟು ಒಂದು ನೆಟ್ವರ್ಕ್ ಸಮಸ್ಯೆ ಆಗಿರ್ಬೋದು, ಮಾಹಿತಿ ಅಪ್ಲೋಡ್ ಮಾಡುವ ಸಂದರ್ಭದಲ್ಲಿ ಸರ್ವರ್ ಸಮಸ್ಯೆ ಆಗ್ತಿದೆ. ಜೊತೆಗೆ ಮಾಹಿತಿ ಕೂಡ ಸರಿಯಾಗಿ ಸಿಗ್ತಾ ಇಲ್ಲ. ಹೀಗಾಗಿ ಒಂದು ಸರ್ವೆ ಸಾಕಷ್ಟು ವಿಳಂಬ ಆಗ್ತಿದೆ. ಆ ಹಿನ್ನೆಲೆಯಲ್ಲಿ ಇವತ್ತು ಸಿಎಂ ಸಿದ್ದರಾಮಯ್ಯ ಅವರು ಜಿಲ್ಲಾಧಿಕಾರಿಗಳು ಮತ್ತೆ ಜಿಲ್ಲಾ ಪಂಚಾಯತಿಯ ಸಿಇಒಗಳ ಜೊತೆ ಒಂದು ಗೃಹ ಕಚೇರಿ ಕೃಷ್ಣಾದಲ್ಲಿ ವಿಡಿಯೋ ಕಾನ್ಫರೆನ್ಸ್ ಮುಖಾಂತರ ಒಂದು ಸಭೆಯನ್ನು ನಡೆಸ್ತಾ ಇದ್ದಾರೆ. ಈ ಸಭೆಯಲ್ಲಿ ಸಚಿವರುಗಳು ಕೂಡ, ಜೊತೆಗೆ ಹಿಂದುಳಿದ ವರ್ಗಗಳ ಆಯೋಗದ ಅಧ್ಯಕ್ಷರಾದಂತಹ ಮಧುಸೂದನ್ ನಾಯಕ್ ಅವರು ಕೂಡ ಇದ್ದಾರೆ. ಯಾಕೆ ಈ ರೀತಿ ವಿಳಂಬ ಆಗ್ತಿದೆ, ಯಾವ ರೀತಿ ಸಮಸ್ಯೆಗಳಾಗ್ತಿದೆ ಅನ್ನೋದ್ರ ಬಗ್ಗೆ ಎಲ್ಲರ ರೀತಿಯ ಮಾಹಿತಿಗಳನ್ನ ಜಿಲ್ಲಾಧಿಕಾರಿಗಳು ಮತ್ತು ಜಿಲ್ಲಾ ಪಂಚಾಯತಿ ಸಿಇಒಗಳಿಂದ ಪಡೆದುಕೊಳ್ತಾ ಇರುವಂತದ್ದು. ಜೊತೆಗೆ ಈ ಸಮಸ್ಯೆಗಳಿಗೆ ಯಾವ ರೀತಿ ಬ್ರೇಕ್ ಹಾಕಬೇಕು ಅನ್ನೋ ನಿಟ್ಟಿನಲ್ಲಿ ಒಂದಷ್ಟು ಸಲಹೆಗಳನ್ನು ಕೂಡ ತೆಗೆದುಕೊಂಡು ಪ್ರಮುಖವಾಗಿ ಸರ್ಕಾರ ಈಗಾಗಲೇ ನಿಗದಿಪಡಿಸಿರುವಂತೆ ಡೆಡ್ಲೈನ್ ಏನ್ ಕೊಟ್ಟಿದ್ದಾರೆ, ಆ ಡೆಡ್ಲೈನ್ ಒಳಗಡೆ ಈ ಒಂದು ಸರ್ವೆ ಪೂರ್ಣಗೊಳ್ಳಬೇಕು. ಜೊತೆಗೆ ಆದಷ್ಟು ಏನ್ ತಾಂತ್ರಿಕ ಸಮಸ್ಯೆ ಇದೆ, ನೆಟ್ವರ್ಕ್ ಸಮಸ್ಯೆ ಇದೆ, ಅದನ್ನ ಮ್ಯಾನ್ಯುವಲ್ ಅಲ್ಲಿ ಏನಾದ್ರೂ ಮಾಡಬೇಕು ಅನ್ನೋದ್ರ ಬಗ್ಗೆ ಕೂಡ ಚರ್ಚೆ ಆಗ್ತಿದೆ ಅನ್ನೋ ಮಾಹಿತಿ ಈಗ ಲಭ್ಯ ಆಗಿರುವಂತದ್ದು. ಯಾಕಂದ್ರೆ ತಾಂತ್ರಿಕ ಸಮಸ್ಯೆಗಳಿಂದ ಮೊಬೈಲ್ ಗ್ರಾಮೀಣ ಭಾಗದಲ್ಲಿ ನೆಟ್ವರ್ಕ್ ಸಮಸ್ಯೆ ಸಾಕಷ್ಟು ಇರುವ ಹಿನ್ನೆಲೆಯಲ್ಲಿ ಈ ಒಂದು ಪ್ರದೇಶದಲ್ಲಿ ಯಾವ ರೀತಿ ಮಾಡಬೇಕು ಅನ್ನೋದ್ರ ಬಗ್ಗೆ ಕೂಡ ಈ ಒಂದು ಸಭೆಯಲ್ಲಿ ಚರ್ಚೆ ಆಗ್ತಿದೆ. ಆದ್ರೆ ಸರ್ಕಾರ ನಿಗದಿತ ಅವಧಿಯಲ್ಲಿ ಈ ಒಂದು ಸರ್ವೆಯನ್ನ ಪೂರ್ಣಗೊಳಿಸಿದ್ರೆ ಆ ಕಾಲಾವಧಿಯನ್ನು ಕೂಡ ಕೊಡ್ಲಿಕ್ಕೆ ಕೂಡ ಚರ್ಚೆ ಮಾಡುವ ಸಾಧ್ಯತೆ ಇರುವಂತದ್ದು. ಮಧುಸೂದನ್, ಹಾಗೆ ಸಂಪರ್ಕದಲ್ಲಿರಿ ಮಂಜು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.